ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮೂರಲ್ಲಿ ಜಾತ್ರೆ ಐತೆ. ನನಗಿವತ್ತು ಎಕ್ಸಾಮ್ ಐತೆ. ಏನು ಬ್ಯಾಡ್ ಲಕ್ ಅಂತ ಅಂದರೆ ಇವತ್ತೇ ಐತೆ, ನಿನ್ನೆನೂ ಇರಲಿಲ್ಲ. ಇವತ್ತಾದರೂ ರಜೆ ಇದ್ದಿದ್ರೆ ಇವತ್ತು ಫುಲ್ಲು ದೇವಸ್ಥಾನದ ಹತ್ರ ಇರ್ಬೋದಿತ್ತು. ಅದಕ್ಕೆ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತಿದ್ದು ಟೈಮ್ ಆದಮೇಲೆ ಬಂದು ಕಾಲೇಜಿಗೆ ಹೋಗ್ಬೇಕು. ಆಲ್ರೆಡಿ ನಮ್ಮಮ್ಮ, ನಮ್ಮ ಮಮ್ಮಿ, ನಮ್ಮ ಮಾಮ ಎಲ್ಲರೂ ಹೋಗೋರೆ. ಇಲ್ಲಿ ಇವಾಗ ನಮ್ಮ ಅತ್ತೆ ನಾನು ಇದ್ದೀವಿ. ಇವಾಗ ಹೋಗಿ ಅಲ್ಲೇ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ. ಇವಾಗ ಹೋಗಿ ಜಾಯ್ನ್ ಆಗಬೇಕು. ನಮ್ಮ ಅತ್ತೆ ಇನ್ನೂ ರೆಡಿ ಆಗ್ತವ್ರೆ. ನನಗಿಂತ ಫಸ್ಟೇ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ರೆಡಿ ಆಗಿಲ್ಲ. ಅದೇನೇನು ರೆಡಿ ಆಗ್ತಾರೋ ಗೊತ್ತಿಲ್ಲ. ಗೈಸ್, ನೆನ್ನೆ ವೀಡಿಯೋಸು ಇನ್ನೂ ಎಷ್ಟೊಂದು ಮಾಡ್ಬೋದಿತ್ತು, ಒಳ್ಳೆ ಕಂಟೆಂಟ್ ಇತ್ತು. ಅದು ನಾನು ಹೋಗೋಕ್ಕಾಗಲಿಲ್ಲ, ಓದ್ಕೋಬೇಕಂತ ಮನೆಯಲ್ಲೇ ಇದ್ದೆ. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ನನ್ನ ತಮ್ಮವ್ರು ಸೆಂಡ್ ಮಾಡಿದ್ರು. ಅದು ನನಗೆ ಈ ವಿಡಿಯೋದಲ್ಲೇ ಹಾಕ್ತೀನಿ, ನೋಡ್ಬಿಟ್ಟು ಎತ್ಕೊಂಬಾ ಬೇಗ. ಗೈಸ್ ನೋಡ್ರಿ, ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಫುಲ್ಲು ತರಿಸ್ಲಾ ಮತ್ತು ಒಂದ್ಸಲ ಹಿಂಗೆ ಇಟ್ಕೊ, ಒಂದ್ಸಲ ಹಿಂಗೆ ಫುಲ್ ವೀಡಿಯೋ ಇಲ್ಲಿ ಬಾತೆ ನೋಡ್ರಿ. ನಮ್ಮ ಮತ್ತೆ ಹಿಂಗೆ ರೆಡಿ ಆಗೈತೆ. ನಾನು ನೋಡ್ರಿ ಹಿಂಗೆ ರೆಡಿ ಆಗಿದ್ದೀನಿ. ಚೆನ್ನಾಗಿದ್ಯಾ ಬಿಡಪ್ಪ. ಹಿಂಗೆ ಇಟ್ಕ. ಥ್ಯಾಂಕ್ಸ್ ಅತ್ತೆ ವಿಡಿಯೋ ಮಾಡಿದ್ದಕ್ಕೆ. ಬಾ ಬೇಗ, ಇವಾಗ ಆಯ್ತು ಟೈಮ್. ಆಯ್ತು ನಡಿ. ಬಾರತ್ತೆ, ಬಾ ಬೇಗ ಅಂದರೆ ಅತ್ತೆ ನಂಗೂ ಸ್ವಲ್ಪ ಕೊಡತ್ತೆ. ನಾನು ನೀರು ಕುಡ್ದಿಲ್ಲ. ನಾನೇ ಕೇಳ್ಚ ಮತ್ತೆ ನನಗೆ ಹೇಳ್ಚ. ಥ್ಯಾಂಕ್ಸ್ ಅತ್ತೆ. ಬಾ. ಇನ್ನೇನು ತರಬೇಕು ಗೊತ್ತಿಲ್ಲ. ಎಲ್ಲ ತಗೊಂಡಿದ್ದೀನಿ ಆಲ್ಮೋಸ್ಟು. ಇದು ಆರತಿ ಮಾಡೋಕ್ಕೆ. ಬೀಗ ಹಾಕ್ತೀಯಾ? ಸರಿ, ಲೈಟೆಲ್ಲ ಆಫ್ ಮಾಡಿದ್ದೆ. ಸರಿ ಹಾಕು. ಆ ಕಡೆ ಊದ್ಗಡ್ಡಿ ಹೊಡಿತಾರೆ. ಗೈಸ್, ಆಲೇ 10 ಗಂಟೆ ಆಗೈತೆ. ನಾವು ಇವಾಗ ಹೋಗ್ತಿದ್ದೀವಿ, ಎಲ್ಲ ಪೂಜೆ ಎಲ್ಲ ಆದಮೇಲೆ. ಮತ್ತೆ ನೋಡ್ರಿ ಗೈಸ್, ಆಲೇ ಎಲ್ಲರೂ ಹೋಗೋರೆ, ನಾವಿನ್ನ ಇವಾಗ ಹೋಗ್ತಿದ್ದೀವಿ. ಎಲ್ಲ ಹೋಗಿ ವಾಪಸ್ ಬರ್ತಾವ್ರೆ. ನಾವು ಮತ್ತೆ ಆರತಿ ಮಾಡ್ಬೇಕಂತ ಎಲ್ಲ ಇಲ್ಲೇ ತಗೊಂಡೈತೆ. ಅಷ್ಟೊತ್ತಿಗೆ ನಾನು ಇರೋದೇ ಇಲ್ಲ. ನೀನು ಹೋಗ್ಬಿಟ್ಟು ಬಾ, ಎಕ್ಸಾಮ್ ಮುಗಿಸ್ಕೊಂಡು. ನಾವು ಮತ್ತೆ ನೋಡ್ರಿ ಮದುವೆಗೆ ಹೋಗೋ ಥರ ರೆಡಿ ಆಗೈತೆ. ಮತ್ತೆ ಕಮ್ಮ ಇಲ್ಲಿ ಗುದ್ಗ ನೀನು ಇದ್ದಿದ್ರೆ ಆರತಿ ಹೊತ್ಕೊಂಬೋದಾಗಿತ್ತ. ನೀನೇ ತಾನೇ ಎಲ್ಲ ಇಯರು ಉತ್ಕೊಳ್ಳೋದು. ನಾನು ಉತ್ಕೊಂತಿದ್ನ, ನೀನೇ ಉತ್ಕ ತಾನೆ ಇಡ್ತಿದ್ದೆ. ಇವಾಗ ಎಕ್ಸಾಮ್ ಬಿಟ್ಬಿಟ್ಟು ಬರಲಾ? ಎಕ್ಸಾಮ್ ಬರೀ ಹೋಗು. ಮುಂದಿನ ವರ್ಷ ಜಾತ್ರೆ ಬರುತ್ತೆ. ಎಕ್ಸಾಮ್ ಮತ್ತೆ ವೇಸ್ಟ್ ಆಗುತ್ತಲ್ಲ. ಆರತಿ ಟೈಮಿಗೆ ಇರಬೇಕಾಗಿತ್ತು. ಅದೊಂದು ಟೈಮ್ ನೋಡ್ಕೊಂಡು ಹೋಗಿದ್ರೆ ಸಾಕಾಗಿರೋದು. ಹೊಟ್ಟೆ ಸಿಗ್ತಾಯಿದ್ದೀನಿ. ಈಗ ಹೋಗಿದ ತಕ್ಷಣ ತಿಂಡಿ ತಿನ್ಬಿಡೋಣ. ನನ್ನ ಬಟ್ಟೆ ಗೈಸ್ ನೋಡಿ ಗೈಸ್, ಇಲ್ಲಿ ಎಲ್ಲರೂ ಬಂದು ಆರತಿ ಮಾಡೋಕೆ ರೆಡಿ ಮಾಡ್ಕೊಳ್ತಾರೆ. ನಾನಿನ್ನ ಇವಾಗ ಬಂದಿದ್ದೀನಿ. ಓಂ ನಮೋ ಮುನೀಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಮಹಾಯೋಗಿ ನಮಃ. ಮಹಾತಪಸ್ವಿ ನಮಃ. ಮಹಾಕಠೋರಾಯ ನಮಃ. ಶಂಭುವೆ ಅಮೃತೇಶಾಯ. ಗೈಸ್, ಇನ್ನೂ ಹೋಮ ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನನಗೆ ಟೈಮ್ ಆಗುತ್ತೆ ಅಂತ ಹೋಗ್ತೀನಿ. ಮಿಸ್ ಮಾಡ್ಕೊತಾ ಹೇಳಿದೆಲ್ಲ ಎಕ್ಸಾಮ್ ಐತೆ ಅಂತ. ಗೈಸ್, ಅಲ್ಲಿನ ಪೂಜೆ ಮಾಡ್ತಿದ್ರು. ತಿಂಡಿ ತಿನ್ಬೇಕಲ್ಲ ಅಂತ ಬಂದು ಟೈಮ್ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ. ಗೈಸ್, ತಿಂಡಿಗೆ ನನ್ನ ಫೇವ್ರೆಟ್ ಪಲಾವ್ ಮಾಡೋರೆ ನೋಡ್ರಿ. ಇಲ್ಲಿಂದ ಕುತ್ಕೊಂಡು ಅಲ್ಲಿ ನೋಡಿದ್ರೆ ನಮ್ಮ ಅಜ್ಜಿಯವ್ರದ್ದು ಹೊಲ ಕಾಣಿಸುತ್ತೆ. ಗೈಸ್, ಇವಾಗ ಊಟ ಮಾಡಿದ್ದಾಯ್ತು. ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾವ್ರೆ. ಅಲ್ಲೊಂದು ಸ್ವಲ್ಪ ತೆಗೆದ್ಬಿಟ್ಟು ಮನೆಗೆ ಹೋಗ್ಬೇಕು.
ಗೈಸ್ ಇಲ್ಲಿ ನೋಡ್ರಿ ನಮ್ಮ ಅಮ್ಮಂಗೆ ಫ್ರೆಂಡ್ಸ್ ಸಿಕ್ಬಿಟ್ಟವ್ರೆ ಮಾತಾಡ್ಕೊಂಡು ಕುತ್ಕೊಂಡೈತೆ ನಾನು ಕುತ್ಕೊಂಡೆ ಇಲ್ಲ ನಿಂತ್ಕೊಂಡಿದ್ದೀನಿ ಗೈಸ್ ನನ್ನ ತಮ್ಮ ಬೇಗ ಬಂದಿದ್ದು ದೇವಸ್ಥಾನಕ್ಕೆ ಇಲ್ಲಿ ಫ್ರೆಂಡ್ ಅವ್ರ ಅಂಗಡಿಲಿ ಬಂದು ಹೆಲ್ಪ್ ಮಾಡಕ್ ಬಂದವನೆ ನೋಡಿ ನೋಡ್ರಿ ನಮ್ಮ ಮನೆಗೆ ಆರತಿ ಮಾಡ್ತಾ ಅವ್ರೆ ನಾನು ಇವಾಗ ಹೋಗೋಣ ಅಂತ ಬಂದೆ ಇವ್ರಿಗೆ ಹೇಳ್ಬಿಟ್ಟು ಮನೆಗೆ ಹೊರಡ್ಬೇಕು ಗೈಸ್ ದೇವಸ್ಥಾನದಿಂದ ಬಂದೆ ಇವಾಗ ಎಕ್ಸಾಮ್ ಐತೆ ಅಲ್ವಾ ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಎಕ್ಸಾಮಿಗೆ ಹೊರಟೆ ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ ಗೈಸ್ ಅಪ್ಪ ದೇವಸ್ಥಾನದೆಲ್ಲ ಇರಬೇಕಂತ ಫೀಲ್ ಆಗ್ತೈತೆ ಏನು ಮಾಡಲಿ ಎಕ್ಸಾಮ್ ನಾರ್ಮಲ್ ಕಾಲೇಜ್ ಇದ್ದಿದ್ರೆ ರಜಾ ಹಾಕ್ಬಿಟ್ಟು ಇಲ್ಲೇ ಇರ್ಬೋದಿತ್ತು ಈ ಎಕ್ಸಾಮ್ ಬಿಟ್ಟು ಇರೋಕ್ಕೋಗಲ್ಲ ಇಲ್ಲಿ ಅಂದರೆ ಏನು ಎರಡು ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಒಂದು ಬೇಕಂದ್ರೆ ಒಂದು ಕಳ್ಕೊಳ್ಬೇಕು ಈ ಥರ ಪಾಲಿಸಿ ಆಗ್ಬಿಟ್ಟೈತೆ ನನಗೆ ಇವತ್ತು ಅಕ್ಕ ಕೂತ್ಕೊಂಡಿರೋ ತಾತ ನನ್ನ ಫೋನಲ್ಲಿ ರೀಲ್ಸ್ ನೋಡ್ತಿದ್ರು ಅವರು ನೋಡ್ತೇನೆ ಅವ್ರಿಗೆ ಕಮೆಂಟ್ ಕೊಡ್ತಾವ್ರೆ ನೋಡಿ ಹಿಂಗೆಲ್ಲ ಮಾಡ್ತೀನಿ ಅಂತ ಗೈಸ್ ಇವತ್ತು ಏನು ಬಿಸಿಲು ಅಂದರೆ ಯಪ್ಪ ಫುಲ್ ತಲೆ ಎಲ್ಲ ಸುಟ್ಟೆ ಹೋಗ್ತಾಯಿದ್ದೆ ಈ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಯಾರಾದರೂ ಈ ಥರದ ಜೊತೆಗೆ ಹೋಗ್ತಿದ್ರೆ ಅವ್ರ ಜೊತೆ ಹೋಗೋದು ನಾನು ಒಬ್ಬಳೇ ಹೋಗಿ ರೋಡ್ ಕ್ರಾಸ್ ಯಾವತ್ತೂ ನಾನು ಮಾಡೇ ಇಲ್ಲ ಈ ಥರ ಯಾರಾದರೂ ಪಕ್ಕ ಅಂದರೆ ಅಕ್ಕಪಕ್ಕ ಇರೋರು ಹೋಗ್ತಾನೆ ಇರ್ತಾರಲ್ವಾ ಅವ್ರ ಜೊತೆಗೆ ಹೋದರೆ ಹೆಂಗೂ ರೋಡ್ ಕ್ರಾಸ್ ಮಾಡ್ದಂಗೂ ಆಗುತ್ತೆ ಹಿಂಗೆ ಸೇಫಾಗಿ ಹೋದಂಗೂ ಆಗುತ್ತೆ ಅಂತ ಇದೇ ಥರ ನಿಮ್ಗೇನಾದರೂ ಐಡಿಯಾಸ್ ಬೇಕಂದರೆ ನನ್ನ ವ್ಲಾಗ್ಸ್ನ ನೋಡ್ತೀರಿ ಐಡಿಯಾಸ್ನ ಚೆನ್ನಾಗಿ ಕೊಡ್ತೀನಿ ನಾನು ಗೈಸ್ ನಿನ್ನೆ ಇವತ್ತು ಜಾತ್ರೆ ಅನ್ನೋ ಮೈಂಡ್ ಸೆಟಲ್ಲಿ ಏನೂ ಓದೂ ಇಲ್ಲ ಗೈಸ್ ಇಲ್ಲಿ ಏನಾಯ್ತು ಅಂತಂದರೆ ನಾನು ಮನೆಯಿಂದ ಬರಬೇಕಾದ್ರೆ ಖುಷಿಯಲ್ಲಿ ಅಂತೇನಿಲ್ಲ ದೇವಸ್ಥಾನದಿಂದ ಮನೆಗೆ ಬಂದೆ ಹಂಗೆ ಬ್ಯಾಗ್ ಎತ್ಕೊಂಡು ಬಂದೆ ಅಲ್ವಾ ಬರಬೇಕಾದ್ರೆ ಐ ಡಿ ಕಾರ್ಡ್ ಹಾಕೊಂಡು ಬರೋದೇ ಮರ್ತೋಗ್ಬಿಟ್ಟಿದ್ದೆ ಅದಕ್ಕೆ ವಾಚ್ಮ್ಯಾನ್ ಐ ಡಿ ಕಾರ್ಡ್ ಹಾಕೊಳ್ಳಮ್ಮ ನಮ್ಮ ಕಾಲೇಜ್ ರೂಲ್ಸ್ ಇರೋದು ಹೆಂಗೆ ಅಂಕಲ್ ಎಕ್ಸಾಮ್ ಬರೆಯೋಕ್ಕೆ ಬಂದಿರೋದು ಬೇರೆ ಕಾಲೇಜಲ್ಲಿ ಅಂದ್ರೆ ಹಾಕೋ ನಿಮ್ಮ ಕಾಲೇಜಲ್ಲಿ ಕೊಟ್ಟಿಲ್ವಾ ಅಂತ ಅಂತಾರಲ್ಲ ಯಪ್ಪ ಆ ವಿಡಿಯೋ ಮಾಡ್ತಾಯಿದ್ದೆ ಅವ್ರು ಏನೋ ಬೇರೆ ಕೇಳೋಕೆ ಬರ್ತಾವ್ರೆ ಅಂತ ವಿಡಿಯೋ ಆಫ್ ಮಾಡಿಬಿಟ್ಟೆ ಗೈಸ್ ಇಲ್ಲಾಂದರೆ ನನಗೆ ಹೆಂಗೆ ಕೇಳಿದ್ರು ಅಂತ ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ನನಗಂತೂ ಎಕ್ಸಾಮು ಅಯ್ಯೋ ಇವತ್ತೇನಕ್ಕಾದರೂ ಆಯ್ತಪ್ಪ ಅಂತ ಅನ್ನಿಸ್ತೈತೆ ಯಾವ್ಯಾವ ಮೂಲಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಂತ ಇಲ್ಲೇ ನೋಡ್ರಿ ಏನು ಏನು ನಾನೇನಾದರೂ ಅವ್ರ ಜೊತೆನೇ ಕೂತ್ಕೊಂಡು ಓದೋಕ್ಕೆ ಓದೋಕ್ಕಾಗಲ್ಲ ಅಂತ ಗೊತ್ತು ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಓದ್ತಿರೋದೇ ಇವಾಗ ಯಾಕೆ ಸುಮ್ಮನೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ದಲೆ ಸ್ವಲ್ಪ ಆದರೂ ಓದೋಣ ಅಂತ ಕೂತ್ಕೊಂಡಿದ್ದೀನಿ ಗೈಸ್ ನನ್ನ ಫ್ರೆಂಡ್ ಇಷ್ಟು ದಿನಕ್ಕೆ ಇವತ್ತು ಟೋಪಿ ತೆಗೆದ್ಲು ಅಯ್ಯೋ ಹಾಕೊಂಡ್ಬಿಟ್ಲು ಗೈಸ್ ಇವಾಗ ಓದಿದಾಯ್ತು ಇವಾಗ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀವಿ ಆಲ್ ದ ಬೆಸ್ಟ್ ವೆಂಗಮಾಂಬ ಥ್ಯಾಂಕ್ ಯು ಸಿಯರ್ ಕ್ವಶನ್ ಪೇಪರ್ ಹೆಂಗಿರುತ್ತೆ ಗೊತ್ತಿಲ್ಲ ನಾನು ಓದಿಲ್ಲ ಇವರು ಟಾಪರ್ ಕ್ಲಾಸ್ ಟಾಪರ್ ಗೈಸ್ ನಾನು ಹೇಳ್ತೀನಿ ಗೈಸ್ SM ಪೇಪರ್ ನೋಡಿದ ತಕ್ಷಣ ಅವಳು 3 ನಾಮ ಹಾಕೊಂಡು SM ಅಲ್ಲ ಇರೋದು ಇವತ್ತು ಅಡಿ ನಾನು ಮೊನ್ನೆ SM ಅಲ್ಲಿ ಗೈಸ್ 3 ನಾಮ ಆಯ್ತು ಗೈಸ್ ಇವಾಗ MM ಗೈಸ್ 2 ನಾಮ ಜಾತ್ರೆ ಇನ್ನೊಂದು ಗೈಸ್ ಮೊಯಿ ಇದು ನಾನು ಓದಿದ್ದ ಇದು ಯಾವ ಚಾಪ್ಟರ್ ಇದು ಅಂತ ಇಲ್ಲ ಗೈಸ್ ಅಂತ ಬರುತ್ತೆ ಗೈಸ್ ಎಲ್ಲರೂ ರಿಯಾಕ್ಷನ್ ಗೈಸ್ ಇವ್ರ ಮಾತು ನಂಬೇಡ್ರಿ ಇವತ್ತು ಬರೀತೀನಿ ಅಂತ ಗೊತ್ತಿಲ್ಲ ವಿಡಿಯೋ ಸ್ಟಾಪ್ ಮಾಡಿ ಎಕ್ಸಾಮ್ ಮುಗಿಸಿ ಹೊರಗಡೆ ಬಂದು ವಿಡಿಯೋ ಮಾಡ್ತೀನಲ್ವಾ ಅವಾಗ ಹೆಂಗ್ ಬರ್ದಿರ್ತೀವಿ ಅಂತ ನೋಡಿ ನೀವೇ ನೋಡಿ ಗೈಸ್ 3 ನಾಮ ಮುಂದೆ ಹಾಕೊಂಬತ್ತಾಳೆ ಏನೋ ಹೇಳ್ತಾ ಇದೆಯಲ್ಲ ಹೇಳು ಎಕ್ಸಾಮ್ ಓದು ಅಂತ ಅಂದ್ರೆ ಇಲ್ಲದೆ ಇರೋದು ಗೈಸ್ ನಮ್ಮೂರಲ್ಲಿ ಸಮುದ್ರ ಸ್ನಾನ ಗೈಸ್ ದೇವ್ರದ್ದು ಅದನ್ನು ಬಿಟ್ಟು ನನ್ನ ಸಿನ್ಸಿಯರಿಟಿಯಿಂದ ಕಾಲೇಜ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿಯಾಗಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ ಗೈಸ್ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಎಂಜಾಯ್ಮೆಂಟ್ ಐತೆ ಇಲ್ಲಿ ಟೆನ್ಷನ್ ಐತೆ ಗೈಸ್ ಯಾವುದು ನಾನು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಡೈಲಾಮಲ್ಲಿ ಇದ್ದೀನಿ ಪ್ಲೀಸ್ ಕಮೆಂಟ್ ದಿಸ್ ಅವ್ರು ಕಮೆಂಟ್ ಹಾಕೋ ಅಷ್ಟರಲ್ಲಿ ನೀನು ಎಕ್ಸಾಮ್ ಬರ್ದು ಆಚೆ ಬಂದಿರ್ತೀನಿ ಗೈಸ್ ಅಂದರೆ ನೀನು ಬೇಗ ಹೇಳಬೇಕು ಗೈಸ್ ನಾನು ನೆಕ್ಸ್ಟ್ ಎಕ್ಸಾಮ್ಗಾದ್ರೂ ಓದಬೇಕಾ ಇಲ್ಲ ಊರಿಗೆ ಹೋಗ್ಬೇಕಾ ಊರಿಗೆ ಹೋಗ್ಲಿ ಅಂತಾನೆ ಕಮೆಂಟ್ ಮಾಡಿ ಎಸ್ ಬೇಡ ಗೈಸ್ ನೀವು ಎರಡರಲ್ಲಿ ಬೇಗ ಥಿಂಕ್ ಮಾಡಿ ಆನ್ಸರ್ ಮಾಡಿ ಗೈಸ್ ಅವ್ಳು ಮಾತು ಕೇಳಬೇಡಿ ವ್ಲಾಗರ್ ಯಾರೋ ಅವ್ರ ಮಾತೇ ಕೇಳಬೇಡಿ ಗೈಸ್ ನನ್ನ ಮಾತು ಕೇಳಿ ಗೈಸ್ ನೀವು ಟಾಟಾ ಬಾಯ್ ಸೈನಿಂಗ್ ಆಫ್
ಗೈಸ್ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದೆ. ನನ್ನ ಫ್ರೆಂಡ್ಸಿನ್ನ ಬಂದಿಲ್ಲ, ಅವರಿನ್ನ ಬರೀತಾರೆ. ನಾನು ಜಾತ್ರೆಗೆ ಹೋಗೋ ಖುಷಿಯಲ್ಲಿ ಬೇಗ ಬರೆದ್ಬಿಟ್ಟು ಆಚೆ ಬಂದಿದ್ದೀನಿ. ಇವಾಗ ಬೇಗ ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ, ಇಲ್ಲಾಂದರೆ ಆಟೋದಲ್ಲಿ ಬೇಗ ಮನೆಗೆ ಹೋಗಿ ಮತ್ತು ಇನ್ನೊಂದು ಸಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನದ ಹತ್ರ ಹೋಗಬೇಕು. ಅದಕ್ಕೆ ಖುಷಿಯಾಗಿ ಬೇಗ ಎಕ್ಸಾಮ್ ಮುಗಿಸ್ಬಿಟ್ಟು ಬಂದಿದ್ದೀನಿ ಗೈಸ್. ಗೈಸ್ ನಮ್ಮ ಮನೆಯಲ್ಲಿ ಎಲ್ಲ ಹೋಗಿ ದೇವಸ್ಥಾನದಿಂದ ಇವಾಗ ಬಂದವ್ರೆ. ನಾನು ಬರೋಷ್ಟರಲ್ಲಿ ಇವಾಗ ಹೋಗ್ಬೇಕು ಇವ್ರ ಜೊತೆ. ಗೈಸ್ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹಿಂಗೆ ಪಟ್ ಅಂತ ರೆಡಿ ಆಗಿದೆ. ಇವ್ರು ನೋಡ್ರಿ ಕಾಫಿ ಕುಡ್ಕೊಂಡು ಕುತ್ಕೊಂಡು. ನಮ್ಮೂರಲ್ಲಿ ಕರೆಂಟ್ ಇಲ್ಲ, ಅದಕ್ಕೇ ಚಾರ್ಜ್ ಹಾಕೊಳ್ಳೋದಕ್ಕೆ ಚಾರ್ಜರ್ ತಗೋ ಅಂತ ಅಂತಾರೆ. ನನ್ನ ಫೋನ್ ಇನ್ನೇನು ಸ್ವಿಚ್ ಆಫ್ ಆಗೋ ರೇಂಜಲ್ಲಿ ಐತೆ. ಗೈಸ್ ಎಲ್ಲ ಆದಮೇಲೆ ಇವಾಗ ಬಂದಿದ್ದೀನಿ. ಇಲ್ಲೆಲ್ಲ ಖಾಲಿ ಮಾಡಿಬಿಟ್ಟಾರೆ ಎಲ್ಲ. ಅಯ್ಯೋ ಫುಲ್ಲು ಎಲ್ಲನೂ ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಣ್ಣವರೆಲ್ಲ ಅವರೇ ಇಲ್ಲೇ. ಇವ್ರು ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಇವಾಗೆಲ್ಲ ಅಲ್ಟೆ ಹೊಡಿಬೇಕು ಕೂತ್ಕೊಂಡು. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಬೇರೆ ಹಾಕ್ಬೇಕು ಇವಾಗ. ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ನಾನು ನಿನ್ನ ನೋಡೇ ಇಲ್ಲ ನಾನು. ಗೈಸ್ ಒಳಗಡೆ ಬಂದು ಇಲ್ಲಿ ದೇವ್ರು ನೋಡ್ಕೊಂಡು ಇವಾಗ ಊಟಕ್ಕೆ ಹೋಗ್ಬೇಕು. ಅಯ್ಯಪ್ಪ ಸ್ವಾಮಿದೆಲ್ಲ ಮಾಡೋರೆ ಗೈಸ್. ನಾನು ಮಧ್ಯಾಹ್ನ ಇರಲಿಲ್ಲ. ಗೈಸ್ ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟ ಎಲ್ಲ ಮಾಡಿ ಬಂದೆ. ಇಲ್ಲವ್ರಿ ನನ್ನ ತಮ್ಮವರೆಲ್ಲ ಇಲ್ಲ ಅವರೇ. ಇವ್ರ ಜೊತೆ ಒಂಚೂರು ಅಲ್ಟೆ ಹೊಡಿತಾ ಇದ್ದೀನಿ. ಗೈಸ್ ಅಲ್ಲಿ ಒಳಗಡೆ ಕುತ್ಕೊಂಡವ್ರು ನೋಡ್ರಿ, ಅವರೆಲ್ಲ ನಮ್ಮ ಅಣ್ಣಂದಿರು. ಅವರೆಲ್ಲ ರೇಗಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದು ಕುತ್ಕೊಂಡಿದ್ದೀನಿ ನನ್ನ ತಮ್ಮರ ಜೊತೆ ಆಟ ಆಡ್ಕೊಂಡು. ಇದು ಏನಕ್ಕೆ ಮತ್ತೆ ಸುಮ್ಮನೆ ಏನು ಕೊಡ್ತಿದ್ಯಾ? ಏನಾಯ್ತು ಅದರಲ್ಲಿ? ತುಳಸಿ ಗಿಡ. ಏನು ಕೊಡ್ತಿರೋದು? ಜಾತ್ರೆ. ಗೈಸ್ ನೋಡ್ರಿ ನನ್ನ ತಮ್ಮ ತುಳಸಿ ಗಿಡ ಗಿಫ್ಟ್ ಅಂತ ತಗೊಂಡು ಕೊಟ್ಟವನು. ಗೈಸ್ ಎಲ್ಲ ಮುಗಿತು, ಇವಾಗ ಮನೆಗೆ ಹೋಗ್ತಿದ್ದೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡೋಣ ಮರಿ.